ಭೂಮಿಯ ಕೆಳಗಡೆ ಇರುವ ಈ ಅಂಟಾರ್ಟಿಕಾ ನಮ್ಮ ಭಾರತಕ್ಕಿಂತ 4 ಪಟ್ಟು, ಪಾಕಿಸ್ತಾನಕ್ಕಿಂತ 15 ಪಟ್ಟು, ಅಮೆರಿಕಾಗಿಂತ 1.5 ಪಟ್ಟು ದೊಡ್ಡದಾಗಿದೆ. ಬಟ್ ಇಲ್ಲಿ ಮನುಷ್ಯರು ಬದುಕೋದು ಇಂಪಾಸಿಬಲ್. ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ರೀತಿಯ ಗಿಡ ಮರಗಳು ಕೂಡ ಬೆಳೆಯೋದಿಲ್ಲ. ಆದ್ರೂ ಕೂಡ ದೊಡ್ಡ ದೊಡ್ಡ ದೇಶಗಳು ಈ ಅಂಟಾರ್ಟಿಕಾವನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಾ, ಈಗ ಪ್ರಪಂಚದ 5ನೇ ಅತಿ ದೊಡ್ಡ ಖಂಡ ಅಂತ ಕರೆಯುವ ಈ ಅಂಟಾರ್ಟಿಕಾ 200 ವರ್ಷಗಳ ಹಿಂದೆ ನಮ್ಮ ವರ್ಲ್ಡ್ ಮ್ಯಾಪ್ ನಲ್ಲೇ ಇರ್ಲಿಲ್ಲ. ಹಾಗಿದ್ರೆ ಈ ರಹಸ್ಯವಾದ ಅಂಟಾರ್ಟಿಕಾ ಖಂಡವನ್ನ ಕಂಡು ಹಿಡಿದಿದ್ದಾದ್ರೂ ಹೇಗೆ, ಹಾಗೂ ಈ ಅಂಟಾರ್ಟಿಕಾದಲ್ಲಿ ಸಿಕ್ಕ ಮಿಸ್ಟೀರಿಯಸ್ ಥಿಂಗ್ಸ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಇನ್ನು ತಡ ಯಾಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಹೌ ಡಿಡ್ ವಿ ಡಿಸ್ಕವರ್ಡ್ ಅಂಟಾರ್ಟಿಕಾ? ಫ್ರೆಂಡ್ಸ್, ಕ್ರಿಸ್ತಶಕ 100ರಲ್ಲಿ ಫೇಮಸ್ ರೋಮನ್ ಆಸ್ಟ್ರೋನಮರ್ ಆಗಿದ್ದ ಟೋಲಮಿ ಅವರು ಭೂಮಿಯ ಸೌತ್ ನಲ್ಲಿ ಒಂದು ದೊಡ್ಡ ಐಲ್ಯಾಂಡ್ ಇರೋದಾಗಿ ಹೇಳ್ತಾನೆ. ಯಾಕಂದ್ರೆ ಭೂಮಿಯ ನಾರ್ತ್ ಕಡೆ ಹೆಚ್ಚು ಭೂಭಾಗ ಇದೆ. ಇದರಿಂದ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಸೌತ್ ನಲ್ಲಿ ಖಂಡಿತ ಒಂದು ದೊಡ್ಡ ಭೂಭಾಗ ಇರುತ್ತೆ ಅನ್ನೋದು ಅವರ ವಾದ. ಆಲ್ಮೋಸ್ಟ್ ಲೇಟ್ 15th ಸೆಂಚುರಿ ವರೆಗೂ ಅಂಟಾರ್ಟಿಕಾವನ್ನ ಹುಡುಕೋದಕ್ಕೆ ತುಂಬಾನೇ ಪ್ರಯತ್ನಗಳು ಮಾಡ್ತಾರೆ. ಆ ಪ್ರಯತ್ನಗಳಲ್ಲಿ ತುಂಬಾ ಜನ ಸತ್ತು ಹೋಗ್ತಾರೆ. ಯಾಕಂದ್ರೆ ಸದರನ್ ಸಿ ಪ್ರಪಂಚದ ಅತ್ಯಂತ ಡೇಂಜರಸ್ ಆದ ಸಮುದ್ರಗಳಲ್ಲಿ ಇದು ಕೂಡ ಒಂದು. ಈ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳ ಜೊತೆಗೆ ಸಮುದ್ರದಲ್ಲಿ ತೇಲುವ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಶಿಪ್ ಗಳಿಗೆ ಅಡ್ಡಲಾಗಿ ಬರ್ತಾ ಇದ್ವು. ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರು ಕೂಡ ಅಂಟಾರ್ಟಿಕಾ ಸಿಗೋದಿಲ್ಲ. ಇದರಿಂದ ಭೂಮಿಯ ಸೌತ್ ಕಡೆ ಯಾವುದೇ ದೊಡ್ಡ ಭೂಭಾಗ ಇಲ್ಲ ಅಂತ ಎಲ್ಲರೂ ಸುಮ್ಮನಾಗ್ತಾರೆ. ಮತ್ತೆ 1772ರಲ್ಲಿ ಬ್ರಿಟಿಷ್ ಎಂಪೈರ್ ಕಡೆಯಿಂದ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅನ್ನುವ ಒಬ್ಬ ನೇವಿ ಆಫೀಸರ್ ಅನ್ನ ಈ ರಹಸ್ಯವಾದ ಅಂಟಾರ್ಟಿಕಾವನ್ನ ಹುಡುಕೋದಕ್ಕೆ ನೇಮಿಸ್ತಾರೆ. ಅವರಿಗೆ 2 ಶಿಪ್ಸ್ ಮತ್ತು ದೊಡ್ಡ ಟೀಮ್ ಅನ್ನ ಕೂಡ ಕೊಡ್ತಾರೆ. ಸತತ 3 ವರ್ಷಗಳ ಕಾಲ ಈ ಭಯಂಕರವಾದ ವಾತಾವರಣ ಹೊಂದಿರುವ ಸಮುದ್ರದಲ್ಲಿ ಅಂಟಾರ್ಟಿಕಾವನ್ನ ಹುಡುಕ್ತಾರೆ. ಬಟ್ ಅಂಟಾರ್ಟಿಕಾದ ಯಾವುದೇ ಸುಳಿವು ಕೂಡ ಅವ್ರಿಗೆ ಸಿಗೋದಿಲ್ಲ. ಈ ಪ್ರಯತ್ನ ಕಂಪ್ಲೀಟ್ ಆಗಿ ಫೇಲ್ ಆದ್ರೂ ಕೂಡ ಇನ್ನು ಕೆಲವು ಅಧಿಕಾರಿಗಳು ಅಂಟಾರ್ಟಿಕಾ ಇದೆ ಅಂತ ಗಟ್ಟಿಯಾಗಿ ನಂಬ್ತಾ ಇದ್ರು. ಅದರಲ್ಲಿ ರಷ್ಯಾದ ಎಂಪೈರ್ಸ್ ಕೂಡ ಒಬ್ರು. 18th ಸೆಂಚುರಿಯಲ್ಲಿ ಅಂಟಾರ್ಟಿಕಾವನ್ನ ಹುಡುಕೋದಕ್ಕೆ ಅವರು ಹಲವಾರು ಟೀಮ್ಸ್ ಅನ್ನ ಕಳಿಸ್ತಾರೆ. ಫೈನಲಿ ತುಂಬಾ ಹುಡುಕಾಟದ ನಂತರ 1820 ಜನವರಿಯಲ್ಲಿ ಈ ರಹಸ್ಯವಾದ ಅಂಟಾರ್ಟಿಕಾವನ್ನ ಹುಡುಕ್ತಾರೆ. ಮಿಸ್ಟೀರಿಯಸ್ ಕ್ಯಾಟ್ ಇನ್ ಅಂಟಾರ್ಟಿಕಾ. 2009ರಲ್ಲಿ ನಡೆದ ಒಂದು ಡಿಸ್ಕವರಿ ಅನ್ನೋದು ವಿಜ್ಞಾನಿಗಳನ್ನ ಶಾಕ್ ಆಗೋ ರೀತಿ ಮಾಡುತ್ತೆ. ಯಾಕಂದ್ರೆ ಅಂಟಾರ್ಟಿಕಾದ ಮಂಜುಗಡ್ಡೆಯ ಕೆಳಗೆ ಒಂದು ಬೆಕ್ಕಿನ ಅಸ್ಥಿಪಂಜರ ಸಿಗುತ್ತೆ. ಕೇವಲ ಬೆಕ್ಕಿನ ಅಸ್ಥಿಪಂಜರ ಇಲ್ಲಿ ವಿಜ್ಞಾನಿಗಳನ್ನ ಆಶ್ಚರ್ಯಪಡಿಸಲಿಲ್ಲ. ಬದಲಿಗೆ ಈಗ ನಮ್ಮ ಜಗತ್ತಿನಲ್ಲಿರುವ ಬೆಕ್ಕುಗಳಿಗೆ ಹೋಲಿಸಿದ್ರೆ ಅದು ತುಂಬಾನೇ ವಿಚಿತ್ರವಾಗಿದೆ. ಅಂದ್ರೆ ಇದು ಸಾಮಾನ್ಯ ಬೆಕ್ಕಿನ ಅಸ್ಥಿಪಂಜರ ಅಲ್ಲ, ಬದಲಿಗೆ ಮೊಟ್ಟೆಗಳನ್ನು ಇಡುವ ಬೆಕ್ಕಿನ ಅಸ್ಥಿಪಂಜರ. ಲ್ಯಾಬ್ ನಲ್ಲಿ ಈ ಬೆಕ್ಕಿನ ಅಸ್ಥಿಪಂಜರದ ಮೇಲೆ ಡೀಪ್ ಆಗಿ ರಿಸರ್ಚ್ ಮಾಡಿದಾಗ ಅದು ಸುಮಾರು 2,50,00,000 ವರ್ಷಗಳ ಪುರಾತನವಾಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಮಾರ್ಸ್ ಮೆಟೆರಾಯ್ಡ್. ಕಳೆದ 50 ವರ್ಷಗಳಲ್ಲಿ 10,000ಕ್ಕಿಂತ ಹೆಚ್ಚು ಮೆಟೆರಾಯ್ಡ್ಸ್ ಈ ಅಂಟಾರ್ಟಿಕಾದಲ್ಲಿ ಸಿಕ್ಕಿವೆ. ಮೆಟೆರಾಯ್ಡ್ಸ್ ಅಂದ್ರೆ ಬೇರೆ ಗ್ರಹಗಳಿಂದ ಬಂದಿರುವ ಅಥವಾ ಅಂತರಿಕ್ಷದಲ್ಲಿರುವ ಕಲ್ಲುಗಳನ್ನ ಮೆಟೆರಾಯ್ಡ್ಸ್ ಅಂತ ಕರಿತೀವಿ. ಸೊ ಇಂತಹ ಕೆಲವು ಮೆಟೆರಾಯ್ಡ್ಸ್ ಗ್ರಾವಿಟಿಗೆ ಭೂಮಿಯ ಮೇಲೆ ಬಂದು ಬೀಳ್ತವೆ. ವಿಜ್ಞಾನಿಗಳ ಪ್ರಕಾರ ಅಂಟಾರ್ಟಿಕಾದಲ್ಲಿ ಸಿಕ್ಕ ಕೆಲವು ಮೆಟೆರಾಯ್ಡ್ಸ್ 7 ಲಕ್ಷ ವರ್ಷಗಳಿಗಿಂತ ಪುರಾತನವಾಗಿವೆ. ಈ ರೀತಿ ಭೂಮಿಯ ಮೇಲೆ ಬಿದ್ದಿರುವ ಮೆಟೆರಾಯ್ಡ್ಸ್ ಅಂತರಿಕ್ಷದ ಯಾವ ಕಡೆಯಿಂದ ಬಂದಿವೆ ಅಂತ ಕಂಡುಹಿಡಿಯೋದು ತುಂಬಾನೇ ಕಷ್ಟ. ಆದ್ರೆ 2002ರಲ್ಲಿ ಅಂಟಾರ್ಟಿಕಾದ ಮೇಲೆ ಬಿದ್ದಿದ್ದ ಒಂದು ಚಿಕ್ಕ ಮೆಟೆರಾಯ್ಡ್ ಅನ್ನ 2015ರಲ್ಲಿ ಕಂಡು ಹಿಡಿತಾರೆ. ಅದರ ಮೇಲೆ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಆ ಮೆಟೆರಾಯ್ಡ್ ಮಾರ್ಸ್ ಗೆ ಸೇರಿದ್ದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ಮಾರ್ಸ್ ನಲ್ಲಿ ಕಾಣಿಸುವ ಕೆಲವು ಕೆಮಿಕಲ್ ಸ್ಟ್ರಕ್ಚರ್ಸ್ ಗಳು ಈ ಮೆಟೆರಾಯ್ಡ್ ನಲ್ಲಿ ಕೂಡ ಕಂಡು ಬರುತ್ತೆ. ಏಲಿಯನ್ ಸ್ಕಲ್. ಈ ರಹಸ್ಯವಾದ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳಿಗೆ ಮತ್ತೊಂದು ರಹಸ್ಯವಾದ ವಸ್ತು ಸಿಗುತ್ತೆ. 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಟಾರ್ಟಿಕಾದಲ್ಲಿ ಮನುಷ್ಯನ ತಲೆ ಬುರುಡೆ ಸಿಗುತ್ತೆ. ಇಲ್ಲಿ ಮನುಷ್ಯನ ಬುರುಡೆ ಸಿಗೋದು ಒಂದು ಮಿಸ್ಟರಿ ಆದ್ರೆ ಅದಕ್ಕಿಂತ ದೊಡ್ಡ ಮಿಸ್ಟರಿ ಒಂದು ಆ ತಲೆ ಬುರುಡೆಗಳ ಶೇಪ್. ಹೌದು, ನಾರ್ಮಲ್ ಮನುಷ್ಯನ ಬುರುಡೆಗಳಿಗೆ ಹೋಲಿಸಿದ್ರೆ ಆ ಬುರುಡೆಗಳು ತುಂಬಾನೇ ವಿಚಿತ್ರವಾಗಿವೆ. ಅಂದ್ರೆ ನಾರ್ಮಲ್ ಬುರುಡೆಗಳಿಗಿಂತ ಅವುಗಳ ಸೈಜ್ ತುಂಬಾನೇ ದೊಡ್ಡದಾಗಿ ಹಾಗೂ ವಿಚಿತ್ರವಾದ ಶೇಪ್ ನಲ್ಲಿತ್ತು. ವಿಜ್ಞಾನಿಗಳ ಪ್ರಕಾರ ಈ ರೀತಿಯ ಶೇಪ್ ಬರೋದಕ್ಕೆ ಮುಖ್ಯ ಕಾರಣ ಚಿಕ್ಕವರಿದ್ದಾಗ ಅವರಲ್ಲಿದ್ದ ವಿಚಿತ್ರ ಅಭ್ಯಾಸಗಳೇ ಇದಕ್ಕೆ ಕಾರಣ. ಸೇಮ್ ಇದೇ ರೀತಿಯ ವಿಚಿತ್ರವಾದ ಅಭ್ಯಾಸಗಳು ಏನ್ಷಿಯಂಟ್ ಸಿವಿಲೈಸೇಷನ್ ಅಲ್ಲಿ ಕೂಡ ನೋಡಬಹುದು. ಈ ರೀತಿಯ ವಿಚಿತ್ರವಾದ ತಲೆಬುರುಡೆಗಳು ಈಜಿಪ್ಟ್ ನಲ್ಲಿ ಕೂಡ ವಿಜ್ಞಾನಿಗಳಿಗೆ ಸಿಕ್ಕಿವೆ. ಇದರಿಂದ ವಿಜ್ಞಾನಿಗಳ ಅನುಮಾನ ಬಂದು ಸಾವಿರಾರು ವರ್ಷಗಳ ಹಿಂದೆ ಅಂಟಾರ್ಟಿಕಾದಲ್ಲಿ ಕೂಡ ಮನುಷ್ಯರು ವಾಸ ಮಾಡಿರಬಹುದು. ಹಾಗೂ ಅಂಟಾರ್ಟಿಕಾದಲ್ಲಿ ವಾಸವಿದ್ದ ಮನುಷ್ಯರಿಗೂ ಏನ್ಷಿಯಂಟ್ ಈಜಿಪ್ಟ್ ಸಿವಿಲೈಸೇಷನ್ಗೂ ಏನಾದ್ರೂ ಸಂಬಂಧ ಖಂಡಿತ ಇದ್ದೇ ಇರುತ್ತೆ. ಬ್ಲಡ್ ಫಾಲ್. ವಾಟರ್ ಫಾಲ್ ಅನ್ನ ನೀವೆಲ್ಲ ನೋಡಿರ್ತೀರಾ. ಅಂಟಾರ್ಟಿಕಾದಲ್ಲಿ ಕೂಡ ವಾಟರ್ ಫಾಲ್ಸ್ ಇವೆ. ಆದ್ರೆ ಅದರಲ್ಲಿ ಒಂದು ವಾಟರ್ ಫಾಲ್ ಮಾತ್ರ ತುಂಬಾನೇ ವಿಚಿತ್ರವಾಗಿದೆ. ಅಂದ್ರೆ ಅಂಟಾರ್ಟಿಕಾದ ಟೈಲರ್ ಗ್ಲೇಷಿಯರ್ಸ್ ಅನ್ನುವ ಪ್ರದೇಶದಲ್ಲಿ ವಾಟರ್ ಫಾಲ್ ನ ಬದಲಿಗೆ ಬ್ಲಡ್ ಫಾಲ್ ಆಗುತ್ತೆ. ಹೌದು, ನೀವು ಕೇಳಿದ್ದು ನಿಜ. ಬಟ್ ಅದು ನಿಜವಾದ ಬ್ಲಡ್ ಅಲ್ಲ. 1911ರಲ್ಲಿ ಟೈಲರ್ ಹೆಸರಿನ ಒಬ್ಬ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಈ ಬ್ಲಡ್ ಫಾಲ್ ಅನ್ನು ನೋಡ್ತಾರೆ. ತುಂಬಾ ವರ್ಷಗಳವರೆಗೂ ಇದು ನಿಜವಾದ ಬ್ಲಡ್ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ಮಾಡರ್ನ್ ಸೈನ್ಸ್ ಈ ಬ್ಲಡ್ ಫಾಲ್ ಮೇಲೆ ಡೀಪ್ ರಿಸರ್ಚ್ ಅನ್ನ ಮಾಡಿ ಇದರ ಹಿಂದೆ ಇರುವ ರಹಸ್ಯವನ್ನ ಭೇದಿಸುತ್ತೆ.
ಇರುತ್ತೆ. ಈ ಹಿಮನದಿಯ ಕೆಳಗಡೆ ಒಂದು ದೊಡ್ಡ ವಾಟರ್ ಡ್ಯಾಮ್ ಇದೆ. ಆದ್ರೆ ಅದರಲ್ಲಿರುವ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ. ಯಾಕಂದ್ರೆ ಸಮುದ್ರದ ನೀರಿಗಿಂತ 3 ಪಟ್ಟು ಹೆಚ್ಚು ಉಪ್ಪಿನಾಂಶ ಆ ನೀರಿನಲ್ಲಿದೆ. ಇದರಿಂದಾನೇ ಆ ನೀರು ಯಾವುದೇ ಕಾರಣಕ್ಕೂ ಹೆಪ್ಪುಗಟ್ಟೋದಿಲ್ಲ. ಜೊತೆಗೆ ಬೆಟ್ಟದಿಂದ ಬಿಡುಗಡೆಯಾಗುವ ಐರನ್ ಕೂಡ ಈ ನೀರಿನಲ್ಲಿ ಬಂದು ಸೇರುತ್ತೆ. ಯಾವಾಗ ಈ ನೀರು ಗಾಳಿಗೆ ಎಕ್ಸ್ಪೋಸ್ ಆಗುತ್ತೋ ಆಗ ನೀರಿನಲ್ಲಿರುವ ಐರನ್ ಜೊತೆಗೆ ಆಕ್ಸಿಜನ್ ಸೇರ್ಕೊಂಡು ಐರನ್ ಆಕ್ಸೈಡ್ ಆಗಿ ಬದಲಾಗಿ ನೀರಿಗೆ ಈ ಕೆಂಪು ಬಣ್ಣ ಬರುತ್ತೆ. ವಿಯರ್ಡ್ ಬ್ಯಾಕ್ಟೀರಿಯಾ. ಈ ಬ್ಲಡ್ ಫಾಲ್ ನ ಕೆಳಗಡೆ ವಿಜ್ಞಾನಿಗಳಿಗೆ ಮತ್ತೊಂದು ವಿಚಿತ್ರ ಕಂಡು ಬರುತ್ತೆ. ಅದನ್ನ ನೋಡಿ ವಿಜ್ಞಾನಿಗಳು ಕೂಡ ಶಾಕ್ ಆಗ್ತಾರೆ. ಬ್ಲಡ್ ಫಾಲ್ ನ ಕೆಳಗಡೆ 17 ತರಹದ ಬ್ಯಾಕ್ಟೀರಿಯಾಗಳು ವಿಜ್ಞಾನಿಗಳಿಗೆ ಸಿಗ್ತವೆ. ಇಲ್ಲಿ ಬ್ಯಾಕ್ಟೀರಿಯಾ ಸಿಕ್ಕಿದ್ದು ವಿಚಿತ್ರ ಅಲ್ಲ. ಆ ಬ್ಯಾಕ್ಟೀರಿಯಾಗಳು ಬದುಕೋದಕ್ಕೆ ಆಕ್ಸಿಜನ್ ಮತ್ತು ಸನ್ಲೈಟ್ ನ ಅವಶ್ಯಕತೆ ಇಲ್ಲ. ಎಕ್ಸ್ಪರ್ಟ್ಸ್ ಪ್ರಕಾರ ಈ ತರಹದ ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ ಮತ್ತು ಸನ್ಲೈಟ್ ಸಿಗದ ಪ್ಲಾನೆಟ್ಸ್ ಗಳಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಆದ್ರೆ ಇಂತಹ ಬ್ಯಾಕ್ಟೀರಿಯಾಗಳು ಅಂಟಾರ್ಟಿಕಾಗೆ ಬಂದಿದ್ದಾದ್ರೂ ಹೇಗೆ? ಈಗಲೂ ಕೂಡ ಇದು ಒಂದು ಅನ್ಸಾಲ್ವ್ಡ್ ಮಿಸ್ಟರಿ ಆಗಿದೆ. ಡೈನೋಸಾರಸ್ ಇನ್ ಅಂಟಾರ್ಟಿಕಾ. ಈ ಪೂರ್ತಿ ಅಂಟಾರ್ಟಿಕಾ ನಮ್ಮ ಭಾರತಕ್ಕಿಂತ 4 ಪಟ್ಟು ದೊಡ್ಡದಾಗಿದೆ. ಆದ್ರೆ ವಿಜ್ಞಾನಿಗಳಿಗೆ ಇಲ್ಲಿ ಸಿಕ್ಕಿರುವ ವಸ್ತುಗಳನ್ನ ನೋಡಿ ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಈ ಅಂಟಾರ್ಟಿಕಾ ಕೂಡ ಜೀವನ ಮಾಡೋದಕ್ಕೆ ಯೋಗ್ಯವಾಗಿತ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ತುಂಬಾನೇ ಸಾಕ್ಷಿಗಳು ಕೂಡ ಸಿಕ್ಕಿವೆ. 1980ರಿಂದ ಇಲ್ಲಿ ಡೈನೋಸರಸ್, ಮೋಸೋಸರಸ್ ಹಾಗೂ ಬ್ಲಾಸಿಸೋಸರಸ್ ನ ಪಳೆಯುಳಿಕೆಗಳು ಕೂಡ ಸಿಕ್ಕಿವೆ. ಆ ಪಳೆಯುಳಿಕೆಗಳ ಸೈಜ್ ಬಂದು ಹೆಚ್ಚು ಕಡಿಮೆ 36 ಅಡಿಗಳಷ್ಟು ದೊಡ್ಡದಾಗಿದ್ವು. ಈ ಪಳೆಯುಳಿಕೆಗಳ ಮೇಲೆ ಡೀಪ್ ರಿಸರ್ಚ್ ಮಾಡಿದಾಗ ಇವು ಸುಮಾರು 70 ಲಕ್ಷ ವರ್ಷಗಳ ಪುರಾತನವಾಗಿವೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದನ್ನ ಆಧಾರವಾಗಿ ಇಟ್ಕೊಂಡೆ 70 ಲಕ್ಷ ವರ್ಷಗಳ ಹಿಂದೆ ಅಂಟಾರ್ಟಿಕಾದಲ್ಲಿ ಕೂಡ ನಾರ್ಮಲ್ ಟೆಂಪರೇಚರ್ ಇತ್ತು ಅಂತ ಕೆಲವು ವಿಜ್ಞಾನಿಗಳು ವಾದಿಸ್ತಾರೆ. ಅಂದ್ರೆ ಆ ಸಮಯದಲ್ಲಿ ಅಂಟಾರ್ಟಿಕಾದಲ್ಲಿ ಐಸ್ ನ ಬದಲಿಗೆ ಹಚ್ಚ ಹಸಿರಿನಿಂದ ಕೂಡಿರುವ ಗಿಡ ಮರಗಳು ಇದ್ವು. ಡ್ರೈ ಲ್ಯಾಂಡ್ ಇನ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಕಂಪ್ಲೀಟ್ ಆಗಿ ಹಿಮದಲ್ಲಿ ಮುಚ್ಚಿ ಹೋಗಿದೆ. ಇದು ನಿಮ್ಗೂ ಗೊತ್ತಿರುವ ವಿಷಯ. ಇದರಿಂದ ಅಂಟಾರ್ಟಿಕಾದಲ್ಲಿ ನೀರಿಗೆ ಕೊರತೆ ಇರೋದಿಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಆದ್ರೆ ಅದು ತಪ್ಪು. ಇದನ್ನ ಕೇಳಿ ಖಂಡಿತ ನಿಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಒಣ ಪ್ರದೇಶ, ಅದೇ ಡ್ರೈ ಆಗಿರುವ ಪ್ಲೇಸ್ ಎಲ್ಲಾದ್ರೂ ಇದೆಯಾ ಅಂದ್ರೆ ಅದು ಕೂಡ ಅಂಟಾರ್ಟಿಕಾದಲ್ಲೇ ಇದೆ. ಹೌದು, ನೀವು ಕೇಳಿದ್ದು 100% ನಿಜ. ಅಂಟಾರ್ಟಿಕಾದಲ್ಲಿರುವ ಈ ಡ್ರೈ ವ್ಯಾಲಿ ಅನ್ನ ನೋಡಿ ವಿಜ್ಞಾನಿಗಳೇ ಶಾಕ್ ಆಗಿ ಹೋಗ್ತಾರೆ. ಈ ಪ್ಲೇಸ್ ಎಷ್ಟೊಂದು ಒಣಗಿ ಹೋಗಿದೆ ಅಂದ್ರೆ ಕಳೆದ 20 ಲಕ್ಷ ವರ್ಷಗಳಿಂದ ಇಲ್ಲಿ ಒಂದು ಹನಿ ಮಳೆ ನೀರು ಕೂಡ ಬಿದ್ದಿಲ್ಲ. ಈ ವ್ಯಾಲಿ ಮೇಲೆ ಡೀಪ್ ಆಗಿ ರಿಸರ್ಚ್ ಅನ್ನ ಮಾಡಿದಾಗ ವಿಜ್ಞಾನಿಗಳಿಗೆ ಇದರ ಹಿಂದೆ ಇರುವ ರಹಸ್ಯ ಬಯಲಾಗುತ್ತೆ. ಈ ಡ್ರೈ ವ್ಯಾಲಿಯಲ್ಲಿ ತುಂಬಾನೇ ವೇಗವಾಗಿ ಗಾಳಿ ಬೀಸುತ್ತೆ. ಸುಮಾರು 320 ಕಿಲೋಮೀಟರ್ ಪರ್ ವೇಗದಲ್ಲಿ ಇಲ್ಲಿ ಗಾಳಿ ಬೀಸುತ್ತೆ. ವಿಜ್ಞಾನಿಗಳ ಪ್ರಕಾರ ಇದರಿಂದಾನೇ ನೀರಿನ ಪ್ರತಿಯೊಂದು ಹನಿ ಕೂಡ ಇಲ್ಲಿಂದ ಎವಾಪರೇಟ್ ಆಗೋಗಿದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಅಂಟಾರ್ಟಿಕಾದಲ್ಲಿರುವ ಡೆತ್ ವ್ಯಾಲಿ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುವ ಮಾರ್ಸ್ ನ ನೆಲಕ್ಕೆ ತುಂಬಾನೇ ಹೋಲುತ್ತೆ. ಇದರಿಂದ ನಾಸಾ ಕೂಡ ತಮ್ಮ ರೋಬೋಟ್ ಅನ್ನ ಮಾರ್ಸ್ ಗೆ ಕಳ್ಸೋಕು ಮೊದಲು ಈ ಡೆತ್ ವ್ಯಾಲಿಯಲ್ಲಿ ಟೆಸ್ಟ್ ಮಾಡಿದ್ರು. ಪಿರಮಿಡ್ ಇನ್ ಅಂಟಾರ್ಟಿಕಾ. 2016ರಲ್ಲಿ ಅಂಟಾರ್ಟಿಕಾದ ಮೇಲೆ ಪ್ರಯಾಣ ಮಾಡ್ತಿದ್ದ ಸ್ಯಾಟಲೈಟ್ ನ ಕಣ್ಣಿಗೆ ಒಂದು ಪಿರಮಿಡ್ ನ ಆಕಾರ ಕಾಣುತ್ತೆ. ಗ್ಲೋಬಲ್ ವಾರ್ಮಿಂಗ್ ನಿಂದ ಸ್ವಲ್ಪ ಹಿಮ ಕರಗಿದ ಕಾರಣ ಆ ಪಿರಮಿಡ್ ತುಂಬಾನೇ ಕ್ಲಿಯರ್ ಆಗಿ ಫೋಟೋದಲ್ಲಿ ಕ್ಯಾಪ್ಚರ್ ಆಗುತ್ತೆ. ತಕ್ಷಣ ಅದರ ಮೇಲೆ ವಿಜ್ಞಾನಿಗಳು ರಿಸರ್ಚ್ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲಾ ಕಡೆಯಿಂದ ಈ ಪಿರಮಿಡ್ ಕರೆಕ್ಟ್ ಆಗಿ 2 ಕಿಲೋಮೀಟರ್ ಉದ್ದ, 2 ಕಿಲೋಮೀಟರ್ ಅಗಲ ಇರೋದ್ರಿಂದ ಈ ಪಿರಮಿಡ್ ನ್ಯಾಚುರಲ್ ಆಗಿ ನಿರ್ಮಾಣವಾಗಿಲ್ಲ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಹಾಗಂತ ಅದನ್ನ ಮನುಷ್ಯರು ಕಟ್ಟಿದ್ದಾರೆ ಅಂದ್ರೆ ಅದು ಇಂಪಾಸಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಏಲಿಯನ್ಸ್ ಈ ಪಿರಮಿಡ್ ಅನ್ನ ಕಟ್ಟಿರ್ಬೋದು ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಇಂತಹ ಎಷ್ಟೋ ಪಿರಮಿಡ್ ಗಳು ಹಿಮದಲ್ಲಿ ಮುಚ್ಚಿ ಹೋಗಿರ್ಬೋದು. ಅನ್ನೋನ್ ಅನಿಮಲ್. ಅಂಟಾರ್ಟಿಕಾದ ಹಿಮದ ಕೆಳಗಡೆ ಅಂದ್ರೆ ಸುಮಾರು 1100 ಅಡಿಗಳ ಆಳದಲ್ಲಿ ಒಂದು ವಿಚಿತ್ರವಾದ ಪ್ರಾಣಿಯ ಮಮ್ಮಿ ಸಿಗುತ್ತೆ. ಅದ್ರ ಮೇಲೆ ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತಾರೆ. ಆದ್ರೂ ಕೂಡ ಅದು ಯಾವ ಪ್ರಾಣಿಯ ಜೊತೆಗೆ ಕೂಡ ಮ್ಯಾಚ್ ಆಗ್ತಿಲ್ಲ. ಆ ಪ್ರಾಣಿ 8 ಅಡಿಗಳ ಉದ್ದ ಇತ್ತು ಹಾಗೂ ಅದರ ಮೂಳೆಗಳು ದೇಹದಿಂದ ಹೊರಗಡೆ ಬಂದಿದ್ವು. ಇಲ್ಲಿಯವರೆಗೂ ಇದೊಂದು ದೊಡ್ಡ ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಈ ಅಂಟಾರ್ಟಿಕಾದ ಕೆಳಗಡೆ ಇನ್ನು ಎಷ್ಟೋ ಮಿಸ್ಟರಿಗಳು ಅಡಗಿವೆ. ಈ ಅಂಟಾರ್ಟಿಕಾದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅಂದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ನ ಒತ್ತಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.